ನಮಸ್ತೆ ಮತ್ತು ನಮ್ಮ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ಏನಪ್ಪ ಅಂತ ಅಂದರೆ ಇಲ್ಲಿ ಕುರಿ ಸಾಕಾಣಿಕೆಯಲ್ಲಿ ಎಲ್ಲರಿಗೂ ಕುರಿ ಸಾಕಾಣಿಕೆ ಮಾಡಬೇಕು, ಒಂದಷ್ಟು ದುಡ್ಡು ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಆದರೆ ಕೆಲವರು ಯುವಕರು ಪರ್ಟಿಕ್ಯುಲರಾಗಿ ಯುವಕರು ಏನು ಮಾಡ್ತಾರೆ ಅಂದರೆ ಈ ಯೂಟ್ಯೂಬು ಈ ಫೇಸ್ಬುಕ್ಕಲ್ಲಿ ಕೆಲವೊಂದು ಇಂಟರ್ವ್ಯೂಗಳು ನೋಡಿಬಿಟ್ಟು ಕುರಿ ಸಾಕಾಣಿಕೆಯಲ್ಲಿ ಲಕ್ಷ ಆದಾಯ ಮಾಡ್ಬೋದು ಅನ್ನೋದನ್ನು ನೋಡಿ ಏನು ಮಾಡ್ಬಿಡ್ತಾರೆ ಅಂದರೆ ಅವರು ಏಕೆ ಕುರಿ ಸಾಕಾಣಿಕೆಗೆ ಬಂದುಬಿಡ್ತಾರೆ. ಅಲ್ಲೆಲ್ಲ ಬೆಂಗಳೂರಲ್ಲೋ ಅಥವಾ ಬೇರೆ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ. ಅವರು ಕುರಿ ಸಾಕಾಣಿಕೆ ಯಾಕಪ್ಪ ಬೇಕು ಇಷ್ಟೊಂದು ಇಸ್ಕೊಂಡ್ಬಿಟ್ಟು ಬರ್ತಾರೆ. ಇಲ್ಲಿಗೆ ಬರ್ತಾರೆ, ಅವ್ರಿಗೆ ಬೇಸಿಕ್ ನಾಲೆಡ್ಜೇ ಇರೋದಿಲ್ಲ ಕುರಿ ಸಾಕಾಣಿಕೆ ಬಗ್ಗೆ. ಹೋಗ್ತಾರೆ ಸಂತೆಯಲ್ಲಿ, ಅಲ್ಲೋಗಿ ಬ್ರೋಕರ್ಗಳು ಅವಳಿ ತುಂಬ ಜಾಸ್ತಿ ಆಗಿದೆ, ಇರಲಿ ಅವ್ರ ಹತ್ರ ಹೋಗ್ತಾರೆ. ಅವರೊಂದಷ್ಟು ರೈಟ್ ಹೇಳ್ತಾರೆ, ಇವ್ರಿಗೆ ಅದು ರೈಟ್ಗೆ ಬಾಳುತ್ತೋ ಇಲ್ವೋ ಅನ್ನೋದು ಗೊತ್ತಿರಲ್ಲ. ಏನು ಮಾಡ್ಬಿಡ್ತಾರೆ, ತಂದುಬಿಡ್ತಾರೆ. ಸೊ ನಾವು ಕುರಿ ಸಾಕಾಣಿಕೆ ಆಲ್ರೆಡಿ ಮಾಡ್ತಿರೋರಿಗೆ ಇವರು ಮಾಡ್ತಾ ಇರ್ತಕ್ಕಂಥ ಇದು ಸ್ವಲ್ಪ ನಮಗೆ ಎಫೆಕ್ಟು. ಯಾಕೆಂದರೆ ಇವರು ಹೋಗ್ತಾರೆ ರೈಟ್ನ ಅಲ್ಲಿ ಕುರಿಗೆ ಇವರೇ ಡಿಮ್ಯಾಂಡ್ ಜಾಸ್ತಿ ಮಾಡಿ, ಅಥವಾ ರೈಟಿಗೆ ವರ್ತು ಅನಿಸ್ತಿಲ್ಲದೆ ಹೋದರೂ ಸಹ ಇವರು ಏನು ಮಾಡ್ತಾರೆ, ಆಸಕ್ತಿ ಜಾಸ್ತಿ ಇರ್ತದೆ, ಆಸೆ ಜಾಸ್ತಿ ಇರ್ತದೆ. ನಾವು ಗುರಿ ತಗೊಳ್ಳೇಬೇಕು ಅಂತ ಬಂದಿರ್ತಾರೆ. ಅವ್ರಿಗೆ ಬಾಳುತ್ತೋ ಅದು ನಿಜವಾಗ್ಲೂ ನಮ್ಮ ರೈಟಿಗೆ ತೊಗೊಂಡ್ರೆ ಲಾಭ ಆಗುತ್ತೋ ಅಂತ ಗೊತ್ತೇ ಇರೋದಿಲ್ಲ. ಸೊ ಇದರಿಂದ ನಮಗೂ ಒಂದು ಎಫೆಕ್ಟು. ಕುರಿ ಸಾಕಾಣಿಕೆಯಲ್ಲಿ ನಾವು ಮರಿ ತಗೊಳಕ್ಕೆ ಹೋದಾಗ ಅಲ್ಲಿ ಮರಿ ರೇಟ್ ಜಾಸ್ತಿ ಆಗೋದಕ್ಕೆ ಇದು ಒಂದು ಕಾರಣ ಅಂತ ನನ್ನ ಓನ್ ಒಪಿನಿಯನ್ನು. ಸೊ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ನಾಲೆಡ್ಜ್ ಇರೋದಿಲ್ಲ, ಬಂದುಬಿಡ್ತಾರೆ ಕುರಿ ಸಾಕಾಣಿಕೆ ಮಾಡ್ತಾರೆ, ಮಾಡ್ತಾರೆ. ಆದರೆ ಬೇಸಿಕ್ ನಾಲೆಡ್ಜ್ ಇಲ್ಲ ಅಂದರೆ ಖಂಡಿತವಾಗಿಯೂ ನೀವು ಕುರಿ ಸಾಕಾಣಿಕೆಯಲ್ಲಿ ಲಾಭ ಅಲ್ಲ. ನೀವು ಹಾಕಿರ್ತೀರಲ್ಲ ಬಂಡವಾಳ, ಅದಕ್ಕಿಂತ ಕಡಿಮೆ ದುಡ್ಡು ಸಹ ಸಿಗ್ದಂಗೆ ಆಗ್ಬಿಡ್ತದೆ. ಆದ್ದರಿಂದ ನೀವು ಮೊದಲನೇ ಸಲ ಕುರಿ ಸಾಕಾಣಿಕೆ ಮಾಡ್ತೀನಿ ಅನ್ನೋದಾದರೆ ಮೊದಲು ನೀವು ಒಂದು 3ರಿಂದ 5, ನನ್ನ ಪ್ರಕಾರ ಜಾಸ್ತಿ ಅಂದರೆ 5 ಟಗರುಗಳು ಅಥವಾ ತಂದು ಸಾಕೋದನ್ನು ಮೊದಲು ನೀವು ಕಲ್ತ್ಕೋಬೇಕು. ತದನಂತರ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜು ತಾನಾಗೆ ಬರ್ತಾ ಹೋಗ್ತದೆ. ವ್ಯಾಕ್ಸಿನೇಷನ್ ಯಾವುದು ಮಾಡಿಸ್ಬೇಕು, ಡಿವಾರ್ಮಿಂಗ್ ಯಾವಾಗ ಮಾಡಬೇಕು, ಯಾವಾಗ ಲಿವರ್ ಟಾನಿಕ್ ಕೊಡಬೇಕು, ಯಾವಾಗ ಕ್ಯಾಲ್ಶಿಯಂ ಟಾನಿಕ್ ಕೊಡಬೇಕು, ಯಾವ ಜ್ವರ ಬಂದಿದಾಗ ಯಾವುದು ಇಂಜೆಕ್ಷನ್ ಕೊಡಬೇಕು. ಆಮೇಲೆ ಇನ್ನೂ ಅನೇಕ ವಿಚಾರಗಳು ನಿಮಗೆ ತನ್ನತಾಗೆ ನಾಲೆಡ್ಜ್ ಬರೋಕ್ಕೆ ಶುರುವಾಗ್ತದೆ. ಏನು ನಮ್ಮದು ಕುರಿ ಫೀಡ್ ತಿಂತಾಯಿಲ್ಲ, ಸೊ ಆಗ ವೆಟರ್ನರಿ ಡಾಕ್ಟರ್ ತಕ್ಕ ಹೋಗ್ತೀರಿ, ಅವರೊಂದು ಔಷಧಿ ಕೊಡ್ತಾರೆ. ಸೊ ಅವೆಲ್ಲ ನಿಮಗೆ ಹಂತವಾಗಿ ಕುರಿ ಸಾಕಾಣಿಕೆಯಲ್ಲಿ ಒಂದೊಂದು ಹೆಜ್ಜೆ ಇಡೋದಕ್ಕೆ ನಿಮಗೊಂದು ಬೇಸ್ ಆಗ್ತದೆ. ನೀವು ಯೂಟ್ಯೂಬಲ್ಲಿ ಈ ಇಂಟರ್ವ್ಯೂಗಳೆಲ್ಲ ಹೇಳ್ದಂಗೆಲ್ಲ ಇರೋದಿಲ್ಲ. ಇಂಟರ್ವ್ಯೂವಲ್ಲಿ ಹೇಳಿದವರೆಲ್ಲ ಅವ್ರ ಕುರಿ ಇದು ಒಂದು ಸಣ್ಣ ಪಿಕ್ಕೇನು ಸುಧಾ ಅವ್ರ ಕೈಲಿ ಮುಟ್ಟಿರೋದಿಲ್ಲ. ನೀವು ಯಾವಾಗ ಕುರಿ ಫೀಲ್ಡ್ಗೆ ಇಳಿತೀರಿ ಆಗ ಮಾತ್ರ ಅದರದ್ದು ಆದಾಯನೋ ನಷ್ಟನೋ ಆಳ ಅಗಲ ಉದ್ದ ಎಲ್ಲ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಏಕೆ ಹೋಗ್ತೀರಿ 20-30 ಟಗರು ತಂದುಬಿಡ್ತೀರಿ. ಅದು ತಂದಿರೋರಿಗೆ ಗೊತ್ತಿರ್ತದೆ, ಸ್ಟಾರ್ಟಿಂಗ್ ಕುರಿ ಸಾಕಾಣಿಕೆ ಮಾಡೋರಿಗೆ ಏನು ಅದರಲ್ಲಿ ಲಾಭ ಆಗಿರ್ತದೋ ನಷ್ಟ ಆಗಿರ್ತದೋ ಅಂತ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಸೊ ಆದ್ದರಿಂದ ನಾನೇನು ಹೇಳೋದಂದರೆ ಮೊದಲು ನೀವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ. 1, 2, 3 ಮನೆಯಲ್ಲಿ ಸಾಕಾಣಿಕೆ ಮಾಡೋದು, ಆಮೇಲೆ ಒಂದು 4 ಥರದ್ದು 5 ಥರದ್ದು 10 ಈ ರೀತಿ ಜಾಸ್ತಿ ಮಾಡ್ಕೊಂಡು ಹೋದಂಗೆ ಆಮೇಲೆ ನಿಮಗೆ ಇದ್ರ ಬಗ್ಗೆ ನಾಲೆಡ್ಜು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಏನು ಯಾವ ಮಂತಲ್ಲಿ ಯಾವ ವ್ಯಾಕ್ಸಿನೇಷನ್, ಈ ಥರ ಯಾವುದು ಜ್ವರ, ನೆಗಡಿ, ಕೆಮ್ಮು, ಲೂಸ್ ಮೋಷನ್ನು ಈ ರೀತಿ ಯಾವಾಗೆಲ್ಲ ಆಗ್ತದೆ ಅವಾಗೆಲ್ಲ ಯಾವುದು ನಾವು ಮೆಡಿಸಿನ್ ಕೊಡ್ಬೇಕಂತ ಗೊತ್ತಾಗ್ತದೆ. ನೀವು ಏಕೆ ಬಂದು ನೀವು ಕುರಿ ಸಾಕಾಣಿಕೆ ಗಿಳಿಯೋಕ್ಕಿಂತ ಮುಂಚೆ ನನ್ನ ಪ್ರಕಾರ ನೀವು ಒಂದು ಜಾಬಲ್ಲಿ ಅಥವಾ ಯಾವ್ದಾದ್ರು ಬೇರೆ ಕೆಲಸದಲ್ಲಿದ್ದರೆ ಉತ್ತಮ ಅಂತ ಅನ್ಕೋತೀನಿ. ಯಾಕೆಂದರೆ ಇದಕ್ಕೆ ಏಕೆ ಬಂದು ನಿಮ್ಗೆ ಏನೋ ನಾಲೆಡ್ಜ್ ಇಲ್ದಂಗೆ ಇದಕ್ಕೆ ಕೈ ಹಾಕಿ ನಾನು ಇದಕ್ಕೆ ಲಾಭ ಮಾಡ್ತೀನಿ ಅನ್ನೋದಕ್ಕಿಂತ ನೀವು ಯಾವ್ದಾರ ಪ್ರೊಫೆಷ್ನಲ್ ಆಗಿ ಬೇರೆ ಯಾವ್ದಾರ ವೃತ್ತಿ ಮಾಡ್ಕೊಂಡಿದ್ದು ಅದರ ಜೊತೆಯಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ರೆ ನಿಮಗೆ 2 ಬ್ಯಾಲೆನ್ಸ್ ಆಗುತ್ತೆ ಅಂತ. ಇದು ಅಟ್ಲೀಸ್ಟ್ ಇದ್ರದ್ದು ಬಂಡವಾಳನಾದರೂ ನಿಮ್ಗೆ ಬಂದಾಗ ನೆಕ್ಸ್ಟು ನಾನು ಈ ತಪ್ಪು ಮಾಡಬಾರ್ದು, ಸೊ ಎಲ್ಲೋ ಎಡುವುದನ್ನಲ್ಲ ಅನ್ನೋದೊಂದು ನಿಮಗೊಂದು ನಾಲೆಡ್ಜ್ ಬರ್ತಾ ಹೋಗ್ತದೆ. ಆದ್ದರಿಂದ ಫಸ್ಟ್ ಟೈಮ್ ನೀವು ಕುರಿ ಸಾಕಾಣಿಕೆ ಬರೋಕ್ಕಿಂತ ಮುಂಚೆ ನಾನೇನು ಹೇಳೋದು, ಪೂರ್ವ ಸಿದ್ಧತೆಯನ್ನು ಮಾಡಿ ಜಾಗವನ್ನು ಅಟ್ಲೀಸ್ಟು ಈಗೆಲ್ಲ ಏನು ಮಾಡಿದೆ, ಹೈಟೆಕ್ ಶೆಡ್ಗಳೆಲ್ಲ ನಿರ್ಮಾಣ ಆಗ್ತಿದ್ದಾವೆ. ಸೊ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಮೊದಲು ಸ್ಟಾರ್ಟಿಂಗು ಬೇಸಿಕ್ ನಾಲೆಡ್ಜ್ ತಿಳ್ಕೊಬೇಕಾದ್ರೆ ನೋಡಿ, ನಾನು ಮೊದಲು ಕುರಿ ಸಾಕಾಣಿಕೆ ಮಾಡಿದ್ದು 2023
ಎಂಡಿಂಗಲ್ಲಿ 23ರಲ್ಲಿ ನಾನು ಫಸ್ಟು ಕುರಿ ಸಾಕಾಣಿಕೆ ಮಾಡ್ಬೇಕು ಅನಿಸಿದ್ದು. ಆಗ ನಂಗೆ ನಾಲೆಡ್ಜೇ ಇತ್ತಿಲ್ಲ. ಸೊ ಆಗ ಹೋಗಿ ಕೆಂಗೂರಿ ತಗೊಬಂದು ಕೆಂಗೂರಿ ಸ್ಟಾರ್ಟ್ ಮಾಡಿದೆ. 10 ಕೆಂಗೂರಿ ನಾನು ತಂದಿದ್ದೆ. ಸೊ ಆಗ ನನಗೆ ನಾಲೆಡ್ಜು ಬರೋಕ್ಕಿಂತ ಮುಂಚೆ ನಾನು ಮರಿಗೆ ಜಾಸ್ತಿ ಕೊಟ್ಟು ನಾನೇ ತಂದಿದ್ದೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನೇ ಬ್ರೋಕರು ಹೇಳಿದ್ರು ನಮಗೆ ಲಾಭ ನಷ್ಟ ಗೊತ್ತಿಲ್ಲ, ಓದೋ ಆ ಮರಿಗೂ ನಮ್ಮ ದುಡ್ಡಿಗೂ ಸಂಬಂಧನೇ ಇಲ್ಲ, ಹೋಗಿ ತಗೊಬಂದು ಮೊದಲನೇ ಬ್ಯಾಚ್ ಲಾಸ್ ಆಯಿತು. ಸೊ ಸೆಕೆಂಡ್ ಬ್ಯಾಚಲ್ಲಿ ಆ ರೀತಿಯೂ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಮಾರ್ಕೆಟೆಲ್ಲನೂ ನಿಧಾನಕ್ಕೆ ಒಂದು ರೌಂಡ ಸುತ್ತಿ, ಆಮೇಲೆ ಮರಿಗಳ್ನ ನೋಡಿ ಯಾವ ಮರಿ ಗ್ರೌತಿಂಗ್ ಚೆನ್ನಾಗಿ ಬರುತ್ತೆ, ಉದ್ದ ಲೆಂತ್ ಲಾಟಾಗಿರೋ ಮರಿಗಳು, ಶೈನಿಂಗ್ ಮರಿಗಳ್ನ ಆಯ್ಕೆ ಮಾಡಿ 2ನೇ ಬ್ಯಾಚಲ್ಲಿ ಒಂದಷ್ಟು ಲಾಭವನ್ನು ಮಾಡಿ ಒಂದಷ್ಟೇನೋ ಸಿಕ್ತು. ಅದು ಕುರಿ ಸಾಕಾಣಿಕೆಯಲ್ಲಿ ನಷ್ಟ ಅನ್ನೋದಕ್ಕಿಂತ ಒಂದಷ್ಟು ಸಿಕ್ತು ಅನ್ನೋದೊಂದು ಭಾವನೆ. ಈಗ 3ನೇ ಬ್ಯಾಚಲ್ಲೂ ಸಹ ನಾನು ಹೆಣ್ಗುರಿಗಳನ್ನ ಸಾಕಾಣಿಕೆ ಮಾಡಿ ಅದರಲ್ಲೂ ಒಂದಷ್ಟು ಆದಾಯ ಮಾಡಿದ್ದೀನಿ. ಈಗ 4ನೇ ಬ್ಯಾಚ್ ತಂದಿದ್ದೀನಿ. ಎಲ್ಲ ಎಳಗ ತಂದಿದ್ದೀನಿ ಅಮೀನ್ಗಢಗೆ ಹೋಗಿ, ಅಮೀನ್ಗಢ ಸಂತೆಯಿಂದ. ಸೊ ಈಗ ಇದು ಬಕ್ರೀದ್ ಬ್ಯಾಚ್ಗೆ ಅಂತಲೇ ಸಾಕ್ತಾಯಿದ್ದೀನಿ. ಇನ್ನೇನು ಬಕ್ರೀದ್ದು ಇನ್ನೇನು ಸ್ವಲ್ಪ ದಿನವೇ ಇದೆ, ಈ ತಿಂಗಳು 28ಕ್ಕಿದೆ. ಸೊ ಅಲ್ಲೇ ಮಾರಾಟ ನಾನು ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಕೆಲವರು ಬರ್ತಿದ್ದಾರೆ, ಕೆಲವರು ಆಲ್ರೆಡಿ ಬುಕ್ಕಿಂಗ್ ಮಾಡಿದ್ದಾರೆ, ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು ಏಕೆ ಕುರಿ ಸಾಕಾಣಿಕೆಗೆ ಬರೋಕ್ಕಿಂತ ಮುಂಚೆ ಯಾವ್ದಾದ್ರು ನೀವೊಂದು ಕೆಲಸದಲ್ಲಿ ಅಥವಾ ಜಾಬಲ್ಲಿದ್ದು ಇದ್ರ ಬಗ್ಗೆ ನಾಲೆಡ್ಜ್ನ ತಗೊಂಡು ತದನಂತರ ಈ ಕಡೆಗೆ ಬಂದು ಇದನ್ನ ಈ ವೃತ್ತಿಯನ್ನು ಬಿಲ್ಡ್ ಮಾಡೋಕ್ಕೆ ಸರಿ ಹೋಗ್ತದೆ. ಅದರಿಂದ ನೀವು ಮೊದಲು ಬರೋಕ್ಕಿಂತ ಮುಂಚೆ ಒಂದಷ್ಟು ಇದ್ರ ಬಗ್ಗೆ ನಾಲೆಡ್ಜ್ನ ಕಲೆ ಹಾಕಿ, ಯಾವ ತಳಿ ನನ್ನ ಜಾಬಿಗೆ ಅಥವಾ ನನ್ನ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಯಾವುದಾದ್ರು ನನಗೆ ವರ್ತಾಗಿರ್ತದೆ ತಳಿ, ಅವೆಲ್ಲನೂ ನೋಡಿ ಒಂದಷ್ಟು ಬೇಸಿಕ್ ನಾಲೆಡ್ಜ್ನ ತಿಳ್ಕೊಂಡು ನೀವು ಕುರಿ ಸಾಕಾಣಿಕೆಗೆ ಬಂದರೆ ಇಲ್ಲ. ಕುರಿ ಸಾಕಾಣಿಕೆ, ಆ ಮೇಕೆ ಸಾಕಾಣಿಕೆ ಯಾವುದಾದ್ರು ಓಕೆ, ಯಾವುದಕ್ಕಾದ್ರೂ ನೀವು ಅದ್ರ ಬಗ್ಗೆ ನಾಲೆಡ್ಜ್ ತಗೊಂಡು ಬಂದರೆ ಮಾತ್ರ ಅದು ನಿಮಗೆ ಸಕ್ಸಸ್ನ ಕೊಡುತ್ತೆ. ನಾಲೆಡ್ಜ್ ಇಲ್ಲ, ಅದ್ರ ಬಗ್ಗೆ ಬೇಸಿಕ್ಕೇ ಗೊತ್ತಿಲ್ಲ ಅಂದರೆ ಅದರಲ್ಲಿ ನೀವು 100 ಅಲ್ಲ 200% ನೀವು ಫೇಲ್ ಆಗ್ತೀರಿ. ಅದರಿಂದ ನೀವು ಅದ್ರ ಬಗ್ಗೆ ನಾಲೆಡ್ಜ್ ತೊಗೊಂಡು ಬಂದರೆ ಇದರಲ್ಲಿ ಲಕ್ಷ ಕೋಟಿ ಅನ್ನೋದೆಲ್ಲ ನನ್ನ ಪ್ರಕಾರ ಅದೊಂದು ಸುಳ್ಳು ಸುದ್ದಿ ಅಂತ ಅನ್ಕೋತೀನಿ. ಯಾಕಂದರೆ ಲಕ್ಷ ಕೋಟಿ ಯಾವಾಗ ಬರ್ತದೆ ಅಂದರೆ, ನೀವು 2 ಲಕ್ಷ ಕುರಿ ತಂದಿದ್ರೆ ಮೋಸ್ಟ್ಲಿ 1 ಲಕ್ಷಕ್ಕೆ ಮಾರಿದ್ರೆ ಮೋಸ್ಟ್ಲಿ ಅದು 1 ಲಕ್ಷ ಬರ್ಬೋದೇನೋ, ಆ ಥರ ಅನ್ಕೋತೀನಿ. ಇದರಲ್ಲಿ ಯಾವಾಗ ಲಕ್ಷ ಬರುತ್ತೆ ಅಂತ ಅಂದರೆ, ನೀವು ಜಾಸ್ತಿ ಮರಿಗಳನ್ನ ಸಾಕಾಣಿಕೆ ಮಾಡಿ ಅವತ್ತೊಂದು ರೈಟು, ಯಾವ ರೀತಿ ಕ್ವಾಲಿಟಿ ನಿಮ್ಮದು ಮರಿ ಇರುತ್ತೆ ಅದ್ರ ಮೇಲೆ ನೀವು ದುಡ್ಡನ್ನು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಯಾಕೆಂದರೆ ಬರೀ ಕುರಿ ಸಾಕಾಣಿಕೆಯಲ್ಲಿ ದುಡ್ಡು ಜಾಸ್ತಿ ಮಾಡೋಂಗಿದ್ದಿದ್ರೆ ಅಂಬಾನಿ ದೊಡ್ಡ ಶ್ರೀಮಂತರುಗಳೆಲ್ಲ ಬರೀ ಕುರಿ ಸಾಕಾಣಿಕೆ ಮಾಡೋದ್ರಲ್ಲೇ ಇರೋರು. ನಮ್ಮ ರೈತರುಗಳು ಎಲ್ಲ ಇವತ್ತು ಶ್ರೀಮಂತರಾಗಿರೋರು. ಮಂದೆ ಮೇಯ್ಸೋರೆಲ್ಲ ಇವತ್ತು ಅವರು ನಡೆಯೋಂಥ ಅವಶ್ಯಕತೆ ಇತ್ತಿಲ್ಲ. ಒಂದು ಕಡೆ ಅವರು ಶೆಡ್ಡನ್ನು ಮಾಡಿ ಆರಾಮಾಗೆ ಕಾರು ಬಂಗ್ಲೆ ತೊಗೊಂಡು ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಸೆಟ್ಲಾಗಿರ್ಬೋದಿತ್ತು. ಸೊ ಹಂಗೇನು ಇರೋದಿಲ್ಲ. ಇದಕ್ಕೆ ನೀವು ಎಷ್ಟು ಶ್ರಮ ಆಗ್ತೀರಿ, ಎಷ್ಟು ಇದ್ರ ಕಡೆ ನೀವು ಇನ್ವಾಲ್ವ್ ಆಗ್ತೀರಿ, ಆಗ ಇದ್ರ ಬಗ್ಗೆ ಇದರಲ್ಲಿ ಲಾಭ ಒಂದಷ್ಟು ತಗೋಬೋದು. ಅರ್ಧಕ್ಕೆ ಅರ್ಧ ತೆಗ್ದಿರೋದು ಉಂಟು. 1 ಲಕ್ಷಕ್ಕೆ ಮರಿ ತಂದರೆ ಖರ್ಚಿನ ಕಳೆದು 1 ಲಕ್ಷಕ್ಕೆ ಮಾರೋದು ಉಂಟು. ಆದರೆ ಜಾಸ್ತಿ ಟೈಮು ತಗೊಳುತ್ತೆ. ಮತ್ತು ಇದಕ್ಕೆ ನೀವು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಒಂದು ಮರಿ ವೀಕ್ ಆಗಿರ್ತದೆ, ಮೇವು ತಿಂತಾರಲ್ಲ, ಅದೆಲ್ಲ ಗಮನಿಸಿ ಅದಕ್ಕೆ ಏನಾಗ್ತಿದೆ, ಅದಕ್ಕೆ ಯಾವ ಎಕ್ವಿಪ್ಮೆಂಟ್ಸ್ ಬಳಸಬೇಕು ಅನ್ನೋದೆಲ್ಲ ತಗೊಂಡು ನೀವು ಕುರಿ ಸಾಕಾಣಿಕೆ ಬಗ್ಗೆ ನಾಲೆಡ್ಜ್ ತಗೊಂಡು ಇದಕ್ಕೆ ಬಂದರೆ ತುಂಬ ಉತ್ತಮ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ಯುವಕರು ಏಕೆ ಬರ್ತಾರೆ, ಬಂದುಬಿಡ್ತಾರೆ, ಇಲ್ಲಿ ಏನೋ ಒಂದು ಮಾಡ್ತೀನಿ ಅಂತ ಬರ್ತಾರೆ. ಅವ್ರು 1 ವರ್ಷನೂ ಮಾಡಲ್ಲ, 6 ತಿಂಗಳು ಮಾಡಲ್ಲ. ಸೊ ಇದು ಹಿಂಗಪ್ಪ ರಿಸ್ಕಪ್ಪ ಅದೇ ಸರಿ ಅಂತ ಹೊರಟೋಗ್ತಾರೆ. ಸೊ ಅದೇನಾಗ್ತದೆ ಅಂದರೆ ಹಂಗೆ ಹೋಗ್ತಾ ಕುರಿ ಸಾಕಾಣಿಕೆಯಲ್ಲಿ ನಷ್ಟ ಅಂದರೂ ಆಗುತ್ತೆ. ಆದರೆ ನೀವು ಸರಿಯಾಗಿ ತಿಳ್ಕೊಂಡು ಮಾಡಿದ್ಯಾದರೆ ಇದರಲ್ಲೂ ಲಾಭ ಮಾಡಬಹುದು ಅಂತ ನನ್ನ ಓನ್ ಒಪಿನಿಯನ್ನು. ಆದರೆ ಇದ್ರ ಬಗ್ಗೆ ನಾಲೆಡ್ಜ್ ನಿಮಗೆ ಇದ್ದಲ್ಲಿ ಮಾತ್ರ. ಸುಮ್ಮನೆ ನಾನು ದುಡ್ಡಿದೆ ಅಂತ ಬಂದು ಮಾಡಿಬಿಡ್ತೀನಿ ಅದೆಲ್ಲ ಸುಳ್ಳು. ಯಾವ ಫೀಡ್ ಹಾಕಬೇಕು, ಯಾವ ಟೈಮಲ್ಲಿ ಯಾವಾಗ ಎಷ್ಟು ಫೀಡ್ ಕೊಡಬೇಕು, ಎಷ್ಟು ಅದು ತೂಕ ಇದೆ, ನಾನೆಷ್ಟು ಮೇವು ಹಾಕಬೇಕು, ಇದೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ನಿಮಗೆ ಗೊತ್ತಿದ್ರೆ ಮಾತ್ರ ಇಲ್ಲ ಇದರಲ್ಲೊಂದು ಸಕ್ಸಸ್ ಕಾಣ್ಬೋದು ಅಂತ
ನನ್ನ ಕಡೆಯಿಂದ ಒಂದು ಓನ್ ಒಪಿನಿಯನ್. ಅದರಿಂದ ಯಾರು ಮೊದಲು ಸ್ಟಾರ್ಟಿಂಗ್ ನಾನು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರ್ತದೋ ಅವರು ಮೊದಲು ಒಂದು 2-3 ತನ್ನಿ, ಅದರಲ್ಲಿ ತಿಳ್ಕೊಂಡು ಆಮೇಲೆ 5, 8, 12 ಈ ರೀತಿ ಅವ್ರು ಮಾಡ್ಕೊಂಡು ಹೋದರೆ ಬೆಸ್ಟ್. ಸೊ ಟಗರು ಕುರಿ ಸಾಕಾಣಿಕೆಗಿಂತ ಮೇಕೆ ಸಾಕಾಣಿಕೆಯಲ್ಲಿ ಆದಾಯ ಇದೆ ಅಂತ ಕೆಲವ್ರು ಅಂತಾರೆ. ಸೊ ನಾನು ಅವ್ರ ಮಾತೆಲ್ಲ ಕೇಳಲ್ಲ. ಸೊ ನಾನಾಗೆ ಮೇಕೆಗಳನ್ನ ತಂದು ಅದರಲ್ಲಿ ಏನು ಲಾಭ ಬರ್ತದೋ ನಷ್ಟ ಬರ್ತದೋ ಅಂತ ನಾನು ಅಳತೆ ಮಾಡಿ ಆಮೇಲೆ ನಾನು ವೀಡಿಯೋನ ಮಾಡಿ ನಿಮ್ಗೆ ಹಾಕ್ತೀನಿ. ನಾನು ಏಕೆ ವೀಡಿಯೋ ನನ್ನ ಮರಿಗಳು ತಂದ ತಕ್ಷಣ ನಾನು ವೀಡಿಯೋ ಮಾಡಿಬಿಡಲ್ಲ, ಅಷ್ಟು ಬರುತ್ತೆ ಇಷ್ಟು ಬರುತ್ತೆ. ಈಗ ನಾನು ಬಕ್ರೀದ್ ಬ್ಯಾಚ್ಗೆ ಅಂತ ತಂದಾಗ ಜನವರಿಯಲ್ಲಿ ಮರಿಗಳು ತಂದೆ, ಈಗಾಗಲೇ ಮೇ ಆಗಿದೆ. ಸೊ ಜನವರಿಯಿಂದ ಮೇ ಗಂಟ ನಾನು ಯಾವ ವೀಡಿಯೋನ ನಾನು ಅಪ್ಲೋಡೇ ಮಾಡಿಲ್ಲ. ಸೊ ಈಗ ಒಂದು ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ, ಎಲ್ಲಿ ತಪ್ಪಾಯಿತು ಎಲ್ಲಿ ಸರಿ ಆಯಿತು ಅಂತ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೋ, ಯಾಕೆಂದರೆ ಯುವಕರೆಲ್ಲ ಬಂದು ಕುರಿ ಮೇಕೆ ಸಾಕಾಣಿಕೆಯಲ್ಲಿ ನಾನು ಮಾಡ್ತೀನಿ, ಅಷ್ಟು ದುಡ್ಡು ಮಾಡ್ತೀನಿ ಇಷ್ಟು ದುಡ್ಡು ಮಾಡ್ತೀನಿ ಅಂತ ನೋಡಿ ಅವರೆಲ್ಲೋ ಒಂದು ಕಡೆ ಹಳ್ಳಕ್ಕೆ ಬೀಳ್ತಾವ್ರೆ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೋ. ಸೊ ಅದರಿಂದ ನೀವು ಕುರಿ ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ತುಂಬ ಇಂಪಾರ್ಟೆಂಟು. ಅದರಿಂದ ನೀವು ನಾಲೆಡ್ಜ್ ತೊಗೊಳ್ಳೋದು ತುಂಬ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಹಿಂಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.